ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ವೆಲ್ತಿ ಕೃಷ್ಣ ಅಂಥೇಳಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ನನ್ನ ಹೆಸರು ಬಂದು ಕೃಷ್ಣಮೂರ್ತಿ ಡಿ ಸಿ. ಸೊ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಡೆಸ್ಕ್ಟಾಪ್ ಆಗಿರ್ಬೋದು, ಮೊಬೈಲಲ್ಲಿ ನಿಮ್ಮ ಯೂಟ್ಯೂಬ್ ಐ ಡಿ ಲಾಗಿನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನನ್ನ ವೀಡಿಯೋಗಳು ಪ್ರತಿ ವಿಡಿಯೋ ಉಳಿತಾಯದ ಬಗ್ಗೆ ಮತ್ತು ನಿಮ್ಮ ಖರ್ಚನ್ನ ಕಡಿಮೆ ಮಾಡೋದ್ರ ಬಗ್ಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದೇ ಥರ ಇವತ್ತು ಒಂದು ಕಂಟೆಂಟ್ ನಾನು ತೊಗೊಂಡಿದ್ದೀನಿ. ಏನಂತ ಹೇಳಿದ್ರೆ ಆದಾಯ, ಇನ್ಕಮ್ ಮತ್ತು ಸಂಪತ್ತು, ವೆಲ್ತ್. ಸೊ ಈ ಎರಡರ ಡಿಫ್ರೆನ್ಸ್ ಅಂದರೆ ಎರಡು ಕಾಂಪೊನೆಂಟ್ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನೀವು ನೋಡ್ಬೋದು ಅಥವಾ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಷನ್ಗೆ ನೀವು ಅದನ್ನು ಶೇರ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಉಳಿತಾಯದ ಬಗ್ಗೆ ಮತ್ತು ಖರ್ಚು ಕಡಿಮೆ ಮಾಡೋದ್ರ ಬಗ್ಗೆ ಮಾಹಿತಿ ತುಂಬಾ ಅವಶ್ಯಕತೆ ಇದೆ. ಸೊ ಈ ಒಂದು ಮಾಹಿತಿ ತಿಳ್ಕೊತಿದ್ರೆ ಏನಾಗುತ್ತೆ, ನಿಮ್ಮ ಹಿಡಿತದಲ್ಲಿ ಹಣ ಇರೋದಿಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟು ಕೂಡ ಇಂಪಾರ್ಟೆಂಟು, ಎಕ್ಸ್ಪೆಂಡಿಚರ್ ಕಡಿಮೆ ಮಾಡೋದು ಕೂಡ ಇಂಪಾರ್ಟೆಂಟು. ಸೊ ಕಂಟೆಂಟಿಗೆ ಬರೋಣ. ಮೊದಲನೇ ಇನ್ಕಮ್ ಅಂತ ಹೇಳೋದಾದರೆ ಸಾಮಾನ್ಯವಾಗಿ ನಮಗೆ ಪ್ರತಿ ತಿಂಗಳು ಆದಾಯ ಅಥವಾ ಪ್ರತಿ ವಾರ ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ಬರುವಂಥದ್ದು ಆದಾಯ ಅಂತಂದರೆ ಸಂಬಳ ಬರುತ್ತೆ. ಅಥವಾ ನಾನೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಚಿಕ್ಕದಾಗಿ ಆ ಒಂದು ಆದಾಯ ಬರುತ್ತೆ. ಅಥವಾ ನಾನೆಲ್ಲಾದರೂ ಶೇರ್ ತೊಗೊಂಡಿದ್ರೆ, ಯಾವುದಾದ್ರೂ ಕಂಪನಿಯಿಂದ ಶೇರ್ ತೊಗೊಂಡಿದ್ರೆ ಡಿವಿಡೆಂಟ್ ಬರುತ್ತೆ. ಆ ಕಂಪನಿಯ ಆದಾಯನ ನೋಡಿಕೊಂಡು ವರ್ಷದ ಕೊನೆಯಲ್ಲಿ ಎಷ್ಟು ಆದಾಯ ಬಂದಿರುತ್ತೆ, ಎಷ್ಟು ಅಂತೇಳ್ಬಿಟ್ಟು ಬೋರ್ಡ್ ಡಿಸೈಡ್ ಮಾಡುತ್ತೆ. ಅದು ಆಧಾರದ ಮೇಲೆ ಡಿವಿಡೆಂಟ್ ಸಿಗುತ್ತೆ. ಸಂಪತ್ತು ಅಂದರೆ ಸಾಮಾನ್ಯವಾಗಿ ಐಶ್ವರ್ಯ ಇರುವಂಥದ್ದು ಮನೆಯಲ್ಲಿ, ಅಂದರೆ ಐಶ್ವರ್ಯ ರೈ ಅಲ್ಲ, ಐಶ್ವರ್ಯ ಅಂದರೆ ಆಸ್ತಿ, ಹಣ, ಸಂಪತ್ತು. ಅಂದರೆ ವಜ್ರ, ಬಂಗಾರ, ಬೆಳ್ಳಿ, ಅದಲ್ಲದೆ ಭೂಮಿ, ಅದಲ್ಲದೆ ನಮ್ಮ ಜ್ಞಾನ. ಸೊ ಇದನ್ನು ಕೂಡ ನಾವು ಆಸ್ತಿ ಅಂತ ಕರಿತೀವಿ. ಸೊ ಇದು ಸಂಪತ್ತು. ಇದೆಲ್ಲನೂ ಕೂಡಿ ಆಗುವಂಥದ್ದು ಒಂದು ಲಂಸಮ್ ಇರುತ್ತಲ್ಲ, ಅದು ಸಂಪತ್ತು ಆಗುತ್ತೆ. ಆದಾಯ ಪ್ರತಿ ತಿಂಗಳು ಅಥವಾ ಪ್ರತಿದಿನ, ಪ್ರತಿ 15 ದಿವಸಕ್ಕೊಮ್ಮೆ ಸಂಪಾದನೆ ಮಾಡುವಂಥದ್ದಕ್ಕೆ ಆದಾಯ ಆಗುತ್ತೆ. ಇದೆರಡಕ್ಕೂ ಡಿಫ್ರೆನ್ಸ್ ನೋಡೋಣ. ಎರಡು ಕಾಂಪೊನೆಂಟಲ್ಲಿ ಆವಾಗಲೇ ಹೇಳ್ದಂಗೆ ಇನ್ಕಮ್ಮು ಪ್ರತಿ ತಿಂಗಳು, ಪ್ರತಿ ವಾರ ಅಥವಾ ಪ್ರತಿ 15 ದಿವಸ ಈ ಥರ ಡಿವಿಡೆಂಡ್ ಎಲ್ಲ ಬರುತ್ತೆ. ಬಟ್ ಆಸ್ತಿ ಅಕ್ಯುಮುಲೇಷನ್, ಇದು ಸಂಪತ್ತು ಹೆಂಗೆ ಅಂತ ಹೇಳಿದ್ರೆ ದ ವ್ಯಾಲ್ಯೂ ಆಫ್ ದ ಅಸೆಟ್, ಅಂದರೆ ಅಸೆಟ್ ಮೈನಸ್ ಲೈಬಿಲಿಟಿ. ನಮ್ಮ ಅಸೆಟ್ ಏನಿರುತ್ತೆ ಅದನ್ನು ಕೊಡುವಂಥದ್ದು, ನಮ್ಮ ಹತ್ರ ಹಣ ಇರುವಂಥದ್ದು ಮತ್ತು ಸಾಲ ಕೊಡುವಂಥದ್ದು ಮೈನಸ್ ಮಾಡಿರುವಂಥದ್ದು ನಮ್ಮ ಅಕ್ಯುಮುಲೇಷನ್ ಆಫ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಎರಡನೇದು, ನಾವು ಪ್ರತಿ ವಾರ ಪ್ರತಿ ತಿಂಗಳು ದುಡಿಯುವಂಥದ್ದು ನಮ್ಮ ರೆಗ್ಯುಲರ್ ಎಕ್ಸ್ಪೆಂಡಿಚರ್ಗೆ ಕೂಡ ಪರ್ಪಸ್, ದುಡಿತಾ ಇರೋದೇನಕ್ಕೆ ಪರ್ಪಸ್ ಆಫ್ ಎಕ್ಸ್ಪೆಂಡಿಚರ್. ಯಾವುದಾದ್ರು ಕೆಲವೊಂದು ಎಕ್ಸ್ಪೆಂಡಿಚರ್ ಇರುತ್ತೆ, ಲೈಕ್ ಬಿಲ್ಸ್ಗಳು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಅಥವಾ ರೇಷನ್ ಆಗಿರ್ಬೋದು, ಈ ಥರದಕ್ಕೆ ರೆಗ್ಯುಲರಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ವೆಲ್ತ್ ಬಂದಾಗ ಅಕ್ಯುಮುಲೇಷನ್ ಆಫ್ ರಿಸೋರ್ಸ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸಾಮಾನ್ಯವಾಗಿ ಜಾಸ್ತಿ ಹಣ ಸಂಪತ್ತು ಯಾರ ಹತ್ರ ಇರುತ್ತೆ ಅವರು ಚಿಕ್ಕ ಪುಟ್ಟದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ತುಂಬ ಆದಾಯನ ಗಳಿಸ್ತಾ ಹೋಗ್ತಾರೆ. ಅಂದರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಬರೋವಂಥ ಕಡೆ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಹಣ ಅವರಿಗೆ ಹೆಚ್ಚಿಗೆ ಹಣನ ತಂದು ಕೊಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇನ್ಕಮ್ ಪ್ರತಿ ತಿಂಗಳು, ಪ್ರತಿ ವಾರ ಅಥವಾ ಪ್ರತಿ ಒನ್ಸ್ ಇನ್ ಇಯರ್ ಬರುವಂಥ ಆದಾಯ ಏನಾಗುತ್ತೆ, ಅದು ಚಿಕ್ಕ ಚಿಕ್ಕ ಹಣ ಬರುತ್ತೆ. ಅಲ್ಲಿ ನೀವು ಸಣ್ಣ ಪುಟ್ಟ ಖರ್ಚುಗಳನ್ನಾಗಿ ಆದಾಯ ಖರ್ಚಾಗ್ತಾ ಹೋಗುತ್ತೆ. ಸೊ ಉಳಿತಾಯ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ. ಸೊ ಉಳಿತಾಯದ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಇನ್ನೊಮ್ಮೆ ಬೇರೆ ಆಸ್ಪೆಕ್ಟ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಇವತ್ತಿನ ದಿನ ಡಿಫ್ರೆನ್ಸ್ ಬಿಟ್ವೀನ್ ವೆಲ್ತ್ ಆ್ಯಂಡ್ ಇನ್ಕಮ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಮತ್ತು ಜೊತೆಗೆ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನಾನು ಹೇಳಿದ್ದೀನಿ. ಒಂದು ವೇಳೆ ಇದಕ್ಕೂ ಬಿಟ್ಟು ಇನ್ನೂ ಬೇರೇನೂ ಇದೆ ಅಂತ ಹೇಳಿದ್ರೆ ನೀವು ಕಮೆಂಟಲ್ಲಿ ಚಾಟ್ ಮಾಡಿ, ನಾನು ನೋಡಿಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಅಂದರೆ ತುಂಬ ಆಸ್ಪೆಕ್ಟ್ಸ್ ಇದೆ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮ್ ಮತ್ತು ವೆಲ್ತ್ಗೆ, ತುಂಬ ಆಸ್ಪೆಕ್ಟ್ಸ್ ಇದೆ. ಅದರಲ್ಲಿ ನಾನು ಇವತ್ತು ಜಸ್ಟ್ ಬರೀ ನಿಮ್ಮ ಹತ್ರ 2 ವಿಚಾರದ ಬಗ್ಗೆ ನಾನು ಅಷ್ಟೇ ಚರ್ಚೆ ಮಾಡಿದ್ದು. ಇನ್ನು ಹೆಚ್ಚಿಗೆ ಮಾಹಿತಿ
ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ನಾನು ಬೇರೆ ಆಸ್ಪೆಕ್ಟ್ಸ್ ಏನೆಲ್ಲ ಬರುತ್ತೆ ಅದನ್ನು ನಿಮಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.